ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಬೆಂಗಳೂರಲ್ಲಿ ಇಂದು ಸಿಎಂ ರೌಂಡ್ಸ್. ನೆರೆ ಪೀಡಿತ ಪ್ರದೇಶಗಳಿಗೆ ಭೇಟಿ. ಅತ್ತ ಸಿದ್ದರಾಮಯ್ಯ ತವರಲ್ಲಿ ದಳಪತಿಗಳ ಸವಾರಿ. ಸಿಎಂ ಡಿಸಿಎಂ ಮಧ್ಯೆ ಮುಸುಕಿನ ಗುದ್ದಾಟ. ಡಿಕೆಶಿಗೆ ಕಾಯೋಣ ಅಂದಿದ್ದಕ್ಕೆ ಸಿಎಂ ಗರಂ. ನನ್ನ ಅಧ್ಯಕ್ಷತೆಯಲ್ಲಿ 136 ಸ್ಥಾನ, ಡಿಕೆಶಿ ಗುದ್ದು. ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಕೇಸ್ನಲ್ಲಿ ಮುಂದುವರೆದ ಶಿಕಾರಿ. ಹುಬ್ಬಳ್ಳಿಯಲ್ಲಿ ಎನ್ಐಎ ರೈಡ್. ಶೋಯಬ್ ಅಬ್ದುಲ್ ಮಿರ್ಜಾ ಲಾಕ್. ಬೀರೇಶ್ವರ ಜಾತ್ರೆಯಲ್ಲಿ ಪ್ರಸಾದ ಸೇವಿಸಿ 46 ಜನ ಅಸ್ವಸ್ಥ. 5 ಸ್ಥಿತಿ ಚಿಂತಾಜನಕ. ಬೆಳಗಾವಿಯ ಹೂಲಿಕಟ್ಟಿ ಗ್ರಾಮದಲ್ಲಿ ಘಟನೆ. ಸಿಲಿಕಾನ್ ಸಿಟಿಯಲ್ಲಿ ಇವತ್ತು ಸಿಎಂ ಸಿದ್ದರಾಮಯ್ಯನವರು ಸವಾರಿ ಮಾಡಲಿದ್ದಾರೆ. ಕಾರಣ ಬೆಳಗ್ಗೆ 11 ಗಂಟೆಗೆ ಸಿದ್ದರಾಮಯ್ಯನವರ ಸಿಟಿ ರೌಂಡ್ಸ್ ಇರುತ್ತೆ. ಬೆಂಗಳೂರಿನಿಂದ ಅತಿ ಹೆಚ್ಚು ಹಾನಿಗೆ ಒಳಗಾಗಿರುವ ಪ್ರದೇಶಗಳಿಗೆ ಭೇಟಿ ಕೊಟ್ಟು ಖುದ್ದು ಪರಿಶೀಲನೆ ಮಾಡ್ತಾರಂತೆ. ಪರಿಸ್ಥಿತಿಯ ಅವಲೋಕನ ಸಿಎಂ ಸಿದ್ದರಾಮಯ್ಯನವರಿಂದ ಆಗುತ್ತೆ. ಗೃಹ ಕಚೇರಿ ಕೃಷ್ಣಾದಿಂದ ಹೊರಡ್ತಾರೆ ಸಿಎಂ. ಗಾಳಿ ಆಂಜನೇಯ ದೇವಸ್ಥಾನ, ನಾಯಂಡಹಳ್ಳಿ, ಜೆಪಿ ನಗರ, ರಾಕಿಗುಡ್ಡ, ಸಾರಕ್ಕಿಯಲ್ಲಿ ಪರಿಶೀಲನೆ ಆಗುತ್ತೆ ಸಿಎಂ ಅವರಿಂದ. ಬಿಬಿಎಂಪಿ ಅಧಿಕಾರಿಗಳು ಆಲ್ರೆಡಿ ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯನವರಿಗೆ ನೀಡೋದಕ್ಕೆ. ಸಹಜವಾಗಿ ಬೆಂಗಳೂರಿನಲ್ಲಿ ಒಂದೇ ಒಂದು ಮಳೆ ಆಗ್ಬಿಟ್ರೆ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗುತ್ತೆ. ಬಟ್ ಅತಿ ಹೆಚ್ಚು ಹಾನಿಯಾಗುವಂತಹ ಪ್ರದೇಶಗಳು ಆಲ್ರೆಡಿ ಪಾಲಿಕೆಯ ಗಮನಕ್ಕಿರುತ್ತೆ. ಹಾಗಾಗಿ ಒಂದಷ್ಟು ಕ್ರಮಗಳನ್ನು ಕೈಗೊಳ್ಳಬೇಕಾಗಿತ್ತು. ಈ ಬಾರಿಯೂ ಕೂಡ ಯಾವುದೇ ರೀತಿಯ ಸಿದ್ಧತೆಗಳು ಮಳೆ ಬಂದಂತಹ ಸಂದರ್ಭದಲ್ಲಿ ಆ ರೀತಿಯ ಸಮಸ್ಯೆಗಳು ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಪಾಲಿಕೆ ಯಾವುದೇ ರೀತಿಯ ಸಿದ್ಧತೆ ಮಾಡ್ಕೊಂಡಂಗೆ ಕಾಣಿಸ್ತಾ ಇಲ್ಲ. ಸಹಜವಾಗಿ ಒಂದಷ್ಟು ಅವಾಂತರಗಳು ಸೃಷ್ಟಿಯಾಯಿತು. ವಾಹನ ಸವಾರು ಪರದಾಡುವಂತಹ ಪರಿಸ್ಥಿತಿ, ತಗ್ಗು ಪ್ರದೇಶಗಳಿಗೆ ಮಳೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ಹಾಗಾಗಿ ಸ್ವತಃ ಸಿಎಂ ಸಿದ್ದರಾಮಯ್ಯನವರ ಇವತ್ತು ಫೀಲ್ಡ್ಗೆ ಇಳಿತಿದ್ದಾರೆ. ಎಲ್ಲೆಲ್ಲಿ ಹಾನಿಯಾಗಿದೆಯೋ ಆ ಪ್ರದೇಶಗಳ ಖುದ್ದು ಅವಲೋಕನ ಸಿಎಂ ಅವರಿಂದ. ಪಾಲಿಕೆ ಅಧಿಕಾರಿಗಳು ಮಾಹಿತಿಯನ್ನು ಸಿಎಂ ಸಿದ್ದರಾಮಯ್ಯನವರಿಗೆ ಈ ಸಂದರ್ಭದಲ್ಲಿ ನೀಡುತ್ತಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ನೋಡಿ, ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯನವರು ಬೆಳಗ್ಗೆ 11 ಗಂಟೆಗೆ ಸಿಟಿ ರೌಂಡ್ಸ್ ಪ್ಲಾನ್ ಮಾಡ್ಕೊಂಡಿದ್ರೆ, ಈ ಕಡೆ ನೆರೆ ವೀಕ್ಷಣೆಗೆ ದಳಪತಿಗಳು ಕೂಡ ಟಕ್ಕರ್ ಕೊಡೋದಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಳ್ತಿದ್ದಾರೆ.